ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಈಸ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಓಕೆನಾ, ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಇರುತ್ತೆ ಮತ್ತು ಇದರ ಬೇಸಿಕ್ಸ್ ಏನು ಬೇಕಾಗಿರುತ್ತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಯಾವ ಥರ ಕ್ವಶನಲ್ಲಿ ಏನು ಕೇಳ್ತಾರೆ ಅಂದರೆ, ಈಗ ಒಂದು ವ್ಯಕ್ತಿ ಎ ಅನ್ನೋ ವ್ಯಕ್ತಿ ನಾರ್ತ್ ಕಡೆಗೆ ಫೇಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಏನು ಮಾಡ್ತಾರೆ, ಈ ಎ ಅನ್ನೋ ವ್ಯಕ್ತಿ ಯಾವ ದಿಕ್ಕಿಗೆ ಫೇಸ್ ಮಾಡಿದ್ದಾರೆ, ನಾರ್ತಿಗೆ ಫೇಸ್ ಮಾಡಿದಾರಂತೆ. ಓಕೆನಾ, ನಾರ್ತಿಗೆ ಕುಂತಿದ್ದಾಗ ಇವರಿಗೆ ಬಲಗಡೆ ಯಾವುದಾಗುತ್ತೆ, ಯಾವ ಡೈರೆಕ್ಷನ್ ಹೋಗುತ್ತೆ, ಈಸ್ಟ್ ಡೈರೆಕ್ಷನ್. ಓಕೆನಾ, ಅದೇ ಇವರೇನಾದರೂ ಎಡಗಡೆ ನೋಡ್ತಾ ಇದ್ದಾರೆ ಅಂದರೆ ಲೆಫ್ಟ್ ಅಂದರೆ ಯಾವುದೋಗುತ್ತೆ, ವೆಸ್ಟ್ ಡೈರೆಕ್ಷನ್ ಇರುತ್ತೆ. ಅಂದರೆ ಇಲ್ಲಿ ಏನು ಕೇಳ್ತಾರೆ, ಎ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ ಆಫ್ ದಿ ರೈಟ್ ಸೈಡ್ ಅಂತ ಕೇಳ್ತಾರೆ. ಓಕೆನಾ, ಆವಾಗ ಎ ಇಲ್ಲಿ ಕುಂತಿದ್ರೆ ರೈಟ್ ಎಲ್ಲಿಗೆ ಹೋಗುತ್ತೆ, ಇಲ್ಲಿ ಕೂತ್ಕೊಂತಾರೆ ಬಿ. ಓಕೆನಾ, ಅಂದರೆ ಅವ್ರು ಇಲ್ಲಿ ಕ್ವಶನ್ ಏನು ಕೇಳ್ತಾರೆ, ಯಾವ ದಿಕ್ಕಲ್ಲಿ ಒಂದು ಮನುಷ್ಯ ಯಾವ ದಿಕ್ಕಲ್ಲಿ ಕುಂತಿದ್ದಾನೆ ಅಂತ ಹೇಳ್ತಾರೆ, ಆ ದಿಕ್ಕಲ್ಲಿ ಬಲ ಯಾವುದು ಎಡ ಯಾವುದು ಅಂತ ಗೊತ್ತಿರಬೇಕಾಗುತ್ತೆ. ನಾರ್ತ್ ಡೈರೆಕ್ಷನಲ್ಲಿ ನಾವು ನೋಡಿದಾಗ ನಮ್ಮ ರೈಟ್ ಯಾವುದಾಗಿರುತ್ತೆ, ಈಸ್ಟ್ ಡೈರೆಕ್ಷನ್ ಆಗುತ್ತೆ. ವೆಸ್ಟ್ ಡೈರೆಕ್ಷನ್ ಏನಾಗಿರುತ್ತೆ, ಲೆಫ್ಟ್ ಆಗಿರುತ್ತೆ. ಓಕೆನಾ, ಅದೇ ಥರ ಅವ್ರೇನಾದರೂ ಸೌತ್ ಡೈರೆಕ್ಷನಲ್ಲಿ ನೋಡ್ತಾ ಇದ್ದಾರೆ, ಕೆಳಗಡೆ ನೋಡ್ತಾ ಇದ್ದಾರೆ, ಸೌತ್ ಡೈರೆಕ್ಷನಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಇಲ್ಲಿ ಲೆಫ್ಟ್ ಏನಾಗಿರುತ್ತೆ, ಈಸ್ಟ್ ಹೋಗುತ್ತೆ, ರೈಟ್ ಏನಾಗುತ್ತೆ, ವೆಸ್ಟ್ ಹೋಗುತ್ತೆ. ಅಂದರೆ ಇಂಟರ್ಚೇಂಜ್ ಆಗ್ತಿದೆ. ಸೌತ್ ಅಂತ ಕೊಟ್ಟಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಲೆಫ್ಟ್ ಅಂತ ಕೊಟ್ಟಾಗ ಚೇಂಜ್ ಆಗುತ್ತೆ, ರೈಟು ಲೆಫ್ಟು ಚೇಂಜ್ ಆಗುತ್ತೆ. ಓಕೆನಾ, ಓಕೆ ಆಯ್ತಪ್ಪ. ನೆಕ್ಸ್ಟು ಅವ್ರೇನಾದರೂ ಇನ್ನೊಂದು ಏನು ಹೇಳ್ಬೋದು, ಸರ್ಕ್ಯುಲರ್ ಟೇಬಲಲ್ಲಿ ಕುಂತಿರ್ತಾರೆ. ಸರ್ಕ್ಯುಲರ್ ಟೇಬಲಲ್ಲಿ ಕುಂತಿದ್ದಾಗ ಯಾವಾಗ ಯಾರು ಎಲ್ಲಿ ಬರ್ತಾರೆ ಅಂತ ಕೇಳ್ತಾರೆ. ಮೀನ್ಸ್ ಅವ್ರೇನಾದರೂ ಕೇಂದ್ರ ಕಡಿಕೆ, ಮೀನ್ಸ್ ಸರ್ಕಲ್ನ ಸೆಂಟರ್ ಪಾಯಿಂಟ್ಗೆ ಫೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಫೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಟೇಬಲ್ನ ಕಡಿಕೆ ಫೇಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಆವಾಗ ನಮಗೆ ಏನಾಗುತ್ತೆ, ಲೆಫ್ಟ್ ಯಾವುದು, ಈಸ್ಟ್ ಕಡೆಗೆ ಹೋಗುತ್ತೆ, ವೆಸ್ಟ್ ಕಡೆಗೆ ಹೋಗುತ್ತಣ್ಣ. ಲೆಫ್ಟ್ ಯಾವುದು, ಎತ್ ಕಡೆಗೆ ಹೋಗ್ತಾ ಇದೆ. ಮೀನ್ಸ್ ಇಲ್ಲಿ ವೆಸ್ಟ್ ಅನ್ನೋದಕ್ಕಿಂತ ಗಡಿಯಾರದ ದಿಕ್ಕಿಗೆ ಲೆಫ್ಟ್ ಹೋಗುತ್ತೆ, ಕ್ಲಾಕ್ ಡೈರೆಕ್ಷನ್ಗೆ ಲೆಫ್ಟ್ ಹೋಗುತ್ತೆ, ಕೌಂಟರ್ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ಗೆ ರೈಟ್ ಹೋಗುತ್ತೆ. ಯಾವಾಗಿದು ಹೋಗೋದು, ಅವ್ರೇನಾದರೂ ಟೇಬಲ್ನ ಕಡೆಗೆ ಫೇಸ್ ಮಾಡಿದ್ದಾರೆ, ಅವ್ರೇನಾದರೂ ಟೇಬಲ್ನ ವಿರುದ್ಧ ಆಪೋಸಿಟ್ ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ಏನಾಗುತ್ತೆ, ಗಡಿಯಾರದ ದಿಕ್ಕಿಗೆ ಹೋದಾಗ ಯಾವ್ದು ಹೋಗುತ್ತೆ, ರೈಟ್ ಹೋಗ್ತಿರುತ್ತೆ. ಅದೇ ಥರ ಗಡಿಯಾರದ ವಿರುದ್ಧ ದಿಕ್ಕಿಗೆ ಹೋದಾಗ ಹೋಗ್ತಾರೆ, ಯಾವುದಕ್ಕೆ ಹೋಗ್ತಾರೆ, ಲೆಫ್ಟ್ ಹೋಗ್ತಾರೆ. ಓಕೆನಾ, ಗಾಟ್ ಇಟ್. ಯಾಕಂದರೆ ಇದು ಮೇನ್ ಬೇಸಿಕ್ ಆಗಿರುತ್ತೆ, ಇದ್ರ ಮೇಲೆ ನೀವು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀರ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಓಕೆ, ಇಲ್ಲಿ ನೋಡಿ, 4 ಫ್ರೆಂಡ್ಸ್, ಎಷ್ಟು ಜನ ಇರ್ತಾರೆ, 4 ಸ್ನೇಹಿತರಿರ್ತಾರೆ. 4 ಫ್ರೆಂಡ್ಸ್ A B C D ಆರ್ ಸಿಟ್ಟಿಂಗ್ ಇನ್ ಎ ಕಾಫಿ ಶಾಪ್. ಓಕೆ, ABCD ಅನ್ನೋರು 4 ಜನ ಏನು ಮಾಡ್ತಾರೆ, ಒಂದು ಕಾಫಿ ಶಾಪಲ್ಲಿ ಕುಂತಿರ್ತಾರಂತೆ. A and B ಆರ್ ಸಿಟ್ಟಿಂಗ್ ಫೇಸ್ ಟು ಫೇಸ್. ಎ ಮತ್ತು ಬಿ ಏನಾಗಿರ್ತಾರಂತೆ, ಫೇಸ್ ಟು ಫೇಸ್. ಅಂದರೆ ಎ ಅನ್ನೋರು ಇಲ್ಲಿ ಕುಂತಿದ್ರೆ ಬಿ ಅನ್ನೋರು ಇಲ್ಲಿ ಕುಂತಿರ್ತಾರೆ, ಅಲ್ವನಪ್ಪ, ಫೇಸ್ ಟು ಫೇಸ್, ಎದುರು ಬದ್ರು ಕುಂತಿರ್ತಾರೆ. ಯಾಕೆಂದರೆ ಒಂದು ಟೇಬಲ್ ಈ ಥರ ಇದೆ ಅಂದರೆ ಎ ಇಲ್ಲಿ ಕುತ್ಕೊಂಡ್ರೆ ಬಿ ಇಲ್ಲಿ ಕುತ್ಕೊಬೋದು. ಓಕೆ, ನೆಕ್ಸ್ಟು ಡಿ ಈಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ. ಏನು ಹೇಳ್ತಾ ಇದ್ದಾರೆ, ಡಿ ಅನ್ನೋನು ಎ ಪಕ್ಕ ಕುಂತಿರಲ್ವಂತೆ, ಬಟ್ ಕ್ಯಾನ್ ಸಿ ದ ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ಎ ಕ್ಲಾರಿಟಿ. ಅಂದ್ರೆ ಏನು ಹೇಳ್ತಿದ್ದಾನೆ, ಎ ಪಕ್ಕದಲ್ಲಿ ಡಿ ಕುಂತಿರಲ್ವಂತೆ, ಆದರೆ ಅವನು ಏನೇನು ಮಾಡ್ತಿರ್ತಾನೆ, ಅವನ ಮುಖ ಏನಾಗ್ತಿರುತ್ತೆ ಅವನಿಗೆ ಕಾಣ್ತಾ ಇರತ್ತಂತೆ. ಓಕೆನಾ, ಹಾಗಾದ್ರೆ ಯಾವ ದಿಕ್ಕಲ್ಲಿ ಎಲ್ಲಿರ್ತಾನೆ, ಅವನು ಏನು ಮಾಡ್ತಿದ್ದಾನೆ ಎಲ್ಲ ಕಾಣ್ತಾ ಇರುತ್ತಂತೆ, ಪಕ್ಕದಲ್ಲಿ ಕೂತ್ಕೊಳ್ಳಲ್ವಂತೆ, ಎಲ್ಲಿ ಕೂತಿರ್ತಾನೆ, ಬಿ ಪಕ್ಕ ಕುಂತಿರ್ತಾನೆ. ಆಯ್ತಾ, ನೆಕ್ಸ್ಟು ಬಿ ಈಸ್ ಟಾಕಿಂಗ್ ಟು ಸಿ. ಬಿ ಅನ್ನೋರು ಏನು ಮಾಡ್ತಾರೆ, ಸಿ ಹತ್ರ ಮಾತಾಡ್ತಾ ಇರ್ತಾರಂತೆ. ಹೂ ಈಸ್ ಸಿಟ್ಟಿಂಗ್ ಆಪೋಸಿಟ್ ಹಿಮ್. ಅಂದರೆ ಬಿ ಮಾತಾಡ್ತಿದ್ದಾರೆ ಯಾವಾಗ, ಸಿ ಹತ್ರ, ಯಾವಾಗ ಎದುರುಗಡೆ ಇದ್ದಾರಂತ, ಅವರು ಎದುರುಗಡೆ ಇದ್ದಾಗ ಮಾತಾಡ್ತಿದ್ದಾರೆ. ಎಲ್ಲಿರ್ತಾರೆ, ಇಲ್ಲಿ. ಓಕೆನಾ, ಹಾಗಾದರೆ ಹೂ ಆರ್ ಸಿಟ್ಟಿಂಗ್ ಟುಗೆದರ್. ನೋಡಿ ಆಪ್ಷನ್ ನೋಡಿ, AC ಜೊತೆಗಿದ್ದಾರಾ, ಓಕೆ. AD ಜೊತೆ ಇದ್ದಾರಾ, ಇಲ್ಲ. DC
ಜೊತೆ ಇದ್ದಾರಾ? ಇಲ್ಲ. ಎ ಬಿ ಜೊತೆ ಇದ್ದಾರಪ್ಪ? ಇಲ್ಲ. ಹಾಗಾದ್ರೆ ಯಾರು ಜೊತೆ ಕುಂತಿರೋರು? ಎ ಮತ್ತು ಸಿ. ಓಕೆ, ಗಾಟ್ ಇಟ್? ಇನ್ನೊಂದ್ಸತಿ ರಿಪೀಟ್ ಮಾಡ್ಲಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಲಪ್ಪ? ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದೆ, ಎಷ್ಟು ಜನ ಫ್ರೆಂಡ್ಸ್ ಇದಾರಪ್ಪ? 4 ಜನ ಫ್ರೆಂಡ್ಸ್ ಇರ್ತಾರೆ. ಓಕೆನಾ? 4 ಜನ ಫ್ರೆಂಡ್ಸ್ ಏನ್ ಮಾಡ್ತಿದಾರಂತೆ, ಒಂದು ಕಾಫಿ ಶಾಪ್ಗೆ ಬಂದಿದ್ದಾರೆ ಕಾಫಿ ಕುಡಿಯೋಣ ಅಂತ. ಅದರಲ್ಲಿ ಎ ಮತ್ತು ಬಿ ಏನ್ ಹೇಳ್ತಿದ್ದಾರೆ, ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ, ಏನು ಮತ್ತೆ ಬಿ ಎದುರು ಬದ್ರು ಕುಂತಿರ್ತಾರೆ, ಆಪೋಸಿಟ್ ಕುಂತಿರ್ತಾರಂತೆ. ಅಂದ್ರೆ ಓಕೆನಾ, ಆಪೋಸಿಟ್ ಕುಂತಿರ್ತಾರಂತೆ. ಹಾಗಾದ್ರೆ ಇಲ್ಲಿ ಎ ಕುಂತಿದ್ರೆ ಇಲ್ಲಿ ಯಾರು ಕುಂತಿರ್ತಾರಪ್ಪ? ಬಿ ಇಲ್ಲಿ ಕುಂತಿರ್ತಾರೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ಡಿ ಈಸ್ ನಾಟ್ ಸಿಟ್ಟಿಂಗ್. ಡಿ ಅನ್ನೋರು ಎ ಪಕ್ಕ ಕುಂತಿರಲ್ಲ, ಆದರೆ ಅವ್ರು ಏನೇನು ಮಾಡ್ತಿರ್ತಾರೆ ಅವರ ಮುಖನ ಅವ್ರು ನೋಡ್ಬೋದಂತೆ. ಪಕ್ಕದಾಗಿದ್ದವ್ರು ತಿರ್ಗಿ ನೋಡ್ಬೇಕು, ಎದುರುಗಡೆ ಇದ್ದಾಗೆ ತಾನೇ ನೀಟಾಗಿ ಕಾಣೋದು ಅವ್ರ ಫೇಸ್ ರಿಯಾಕ್ಷನ್. ಅವಾಗ ಏನ್ ಮಾಡ್ತಾರೆ, ಡಿ ಇಲ್ಲಿ ಕುಂತಿಲ್ಲ ಅಂದ್ರೆ ಇಲ್ಲಿ ಕುತ್ಕೊಬೋದು, ಇಲ್ಲಿ ಕೂತ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ಬಿ ಈಸ್ ಟಾಕಿಂಗ್ ಟು ಸಿ. ಬಿ ಏನವ್ರು ಏನ್ ಮಾಡ್ತಾರೆ, ಸಿ ಜೊತೆ ಮಾತಾಡ್ತಿರ್ತಾರಂತೆ, ಆದರೆ ಅವ್ರು ಏನಾಗಿರ್ತಾರೆ, ಆಪೋಸಿಟ್ ಕುಂತಿರ್ತಾರಂತೆ. ಎಲ್ಲಿ ಕುಂತಿರ್ತಾರೆ? ಆಪೋಸಿಟ್. ಹಾಗಾದ್ರೆ ಹೂ ಆರ್ ಸಿಟ್ಟಿಂಗ್ ಟುಗೆದರ್. ಜೊತೆಗೆ ಯಾರ್ಯಾರು ಕುಂತಿರೋದು? ಎ ಅಂಡ್ ಸಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ 5 ಕೋಚಸ್ PLRMO ಆರ್ ಸಿಟಿಂಗ್ ಇನ್ ಎ ರೋ. ಏನಾಗ್ತಿದ್ರೆ 5 ಜನ ಕೋಚ್ ಇದಂತೆ, ಎಲ್ಲೆಲ್ಲಿ ಕುಂತಿರ್ತಾರೆ, ಒಂದು ರೋ ಅಲ್ಲಿ ಕುಂತಿರ್ತಾರಂತೆ. ಓಕೆನಾ? ಒಂದು ಆರ್ ಇರಬೇಕು. ಓಕೆನಾ? ಸೆಂಟ್ರಲ್ ಯಾರು ಇರಬೇಕು? ಆರ್ ಇರಬೇಕು. ಆರ್ನ ಕಂಪ್ಯಾರಿಸನ್ ಮಾಡಿದರೆ ಆರ್ನ ಬಲಕ್ಕೆ ಯಾರಿರೋದು? ಅಲ್ಲ ಕಣ್ರು, ಆರ್ನ ಬಲಕ್ಕೆ ಯಾರಿರೋದು? ಪಿ ಇರ್ತಾರೆ. ಎಡಕ್ಕೆ ಯಾರು ಇರ್ತಾರೆ? ಎಂ ಇರ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, ಯಾರನ್ನ ಇಲ್ಲಿ ಎಂ ಬರ್ತಾರಲ್ಲ, ಎಂ ಕುಂತಿರೋ ಜಾಗದಿಂದ ಬಲಕ್ಕೆ ಯಾರಿದಾರಂತೆ? ಆರ್ ಇದಾರಂತೆ. ಹಾಗಾದ್ರೆ ಇವ್ರು ಪಿ ಕುಂತಿರ್ತಾರಲ್ಲ, ಪಿ ಯ ಎಡಕ್ಕೆ ಯಾರು ಇರ್ತಾರಂತೆ? ಆರ್ ಇರ್ತಾರಂತೆ. ಓಕೆನಾ? ಕಂಡೀಷನ್. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ರೆ, ಎಲ್ ಈಸ್ ಸಿಟ್ಟಿಂಗ್ ರೈಟ್ ಟು ಪಿ. ಅಂದ್ರೆ ಇಲ್ಲೇನ್ ಹೇಳ್ತಿದ್ದಾರೆ, ಈಗ ಕಂಪ್ಯಾರಿಸನ್ ಹೋಗ್ತಾ ಇರೋದು ಯಾರಿಗೆ ಅಂದ್ರೆ ಎಲ್ಲಿಗೆ. ಯಾರಿಗೆ ಕಂಪ್ಯಾರಿಸನ್ ಹೋಗ್ತಾ ಇರೋದು? ಎಲ್ಲಿ ಕಂಪ್ಯಾರಿಸನ್ ಹೋಗ್ತಿರೋದು. ಹಾಗಾದ್ರೆ ಪಿಯ ಬಲಕ್ಕೆ ಯಾರು ಕುಂತಿರೋದು? ಪಿ ಬಲ ಯಾವುದು ಇದಲ್ವಾ? ಹಾಗಾದ್ರೆ ಯಾರು ಕುಂತಿರ್ತಾರೆ? ಎಲ್ ಕುಂತಿರ್ತಾರಂತೆ. ಹಾಗಾದರೆ ಈಸ್ ಟು ದಿ ರೈಟ್. ಪಿ ಅಂಡ್ ಲೆಫ್ಟ್ ಆಫ್ ಓ. ಹಾಗಾದ್ರೆ ಲೆಫ್ಟಿಗೆ ಯಾರು ಕುಂತಿರ್ತಂದ್ರೆ ಪಿ ಯ ಲೆಫ್ಟ್ಗೆ ಓ. ಓಕೆನಾ? ಹಾಗಾದ್ರೆ ಮಿಡಲ್ ಅಲ್ಲಿ ಯಾರಿದ್ದಾರೆ? ಈ ಲೈನ್ ಅಲ್ಲಿ ಮಿಡಲ್ ಅಲ್ಲಿ ಯಾರು ಕುಂತಿದ್ದಾರೆ? ಪಿ. ಹಾಗಾದ್ರೆ ಆನ್ಸರ್ ಯಾವ್ದಾಗಿರುತ್ತೆ? ಆಪ್ಷನ್ ಎ, ಪಿ. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಅಂದ್ರೆ ಒಂದು 5 ಜನ ಕೋಚರ್ಸ್ ಇರ್ತಾರೆ. ಆ 5 ಜನ ಕೋಚರ್ಸ್ ಏನ್ ಮಾಡ್ತಾರೆ, ಫಸ್ಟ್ ಇನಿಷಿಯಲಿ ಆರ್ ಅಂತ ಹೇಳ್ತಿದ್ದಾರೆ. ಆರ್ ಬಂದು ಕಾನ್ಸ್ಟೆಂಟ್ ಒಂದ್ ಕಡೆ ಕುಂತ್ಕೊಂತಾರೆ. ಅವರು ಎಂ ಕುಂತಿರ್ತಾರಲ್ವಾ, ಅವ್ರ ಬಲಕ್ಕೆ ಆರ್ ಕುಂತಿರ್ತಾರಂತೆ. ಅದಾದ್ಮೇಲಿಂದ ಪಿ ಯ ಎಡಕ್ಕೆ ಆರ್ ಕುಂತ್ಕೊಂತಾರಂತೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ಎಲ್ ಇಸ್ ಟು ದಿ ರೈಟ್ ಆಫ್ ಪಿ. ಅಂದ್ರೆ ಪಿ ಎಲ್ ಅನ್ನೋರು ಕಾನ್ಸ್ಟೆಂಟ್. ಓಕೆನಾ? ಪಿ ಅನ್ನೋರು ಏನಾಗ್ತಾರೆ, ಪಿ ಅನ್ನೋರ ಬಲಕ್ಕೆ ಎಲ್ ಇರ್ತಾರಂತೆ. ಅದೇ ತರ ಅಂಡ್ ಲೆಫ್ಟ್ ಆಫ್ ಓ. ಅಂದ್ರೆ ಎಲ್ಗೆ ಲೆಫ್ಟ್, ಓನ ಲೆಫ್ಟ್ಗೆ ಎಲ್ ಕುಂತಿರ್ತಾರೆ. ಮೀನ್ಸ್ ಇವರ ಬಲಕ್ಕೆ ಇವ್ರು ಕುಂತಿದಾರ, ಇವರ ಎಡಕ್ಕೆ ಇವ್ರು ಕುಂತಿದಾರ. ಕರೆಕ್ಟ್ ಆಗಿದ್ಯಾ? ನೆಕ್ಸ್ಟ್ ಪಿ ಯ ಬಲಕ್ಕೆ ಎಲ್ ಕುಂತಿದಾರ, ಎಲ್ನ ಎಡಕ್ಕೆ ಯಾರು ಕುಂತಿದ್ದಾರೆ? ಓನ ಎಡಕ್ಕೆ ಯಾರು ಕುಂತಿದ್ದಾರೆ? ಎಲ್ ಕುಂತಿದ್ದಾರೆ. ಹಾಗಾದ್ರೆ ಈ ಕೋಚಿನಲ್ಲಿ ಮಧ್ಯದಾಗ ಯಾರು ಕುಂತಿರೋದು? ಯಾರಪ್ಪ? ಪಿ. ಹಾಗಾದ್ರೆ ಆಪ್ಷನ್ ಎ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ 5 ಫ್ರೆಂಡ್ಸ್, 5 ಜನ ಫ್ರೆಂಡ್ಸ್ ಇರ್ತಾರೆ. ಪಿ ಕ್ಯೂ ಆರ್ ಎಸ್ ಟಿ. ಎಷ್ಟು ಜನ? 5 ಜನ ಫ್ರೆಂಡ್ಸ್ ಇರ್ತಾರೆ. ಯಾರ್ಯಾರು? ಪಿ ಕ್ಯೂ ಆರ್ ಎಸ್ ಟಿ ಅಂತ. ಆರ್ ಸಿಟ್ಟಿಂಗ್ ಇನ್ ಎ ರೋ. ನಾರ್ತ್ಗೆ ಫೇಸ್ ಮಾಡಿರ್ತಾರೆ. ಓಕೆನಾ? ಯಾವ ದಿಕ್ಕಿಗೆ ಫೇಸ್ ಮಾಡಿದ್ದಾರೆ? ನಾರ್ತ್ಗೆ ಫೇಸ್ ಮಾಡಿದ್ದಾರೆ. ಎಷ್ಟು ಜನ ಇರ್ತಾರೆ? 5 ಜನ ಇರ್ತಾರೆ. 1 2 3 4 5 5 ಜನ ಇರ್ತಾರೆ. ಹಾಗಾದ್ರೆ ಹಿಯರ್ ಎಸ್ ಈಸ್ ಬಿಟ್ವೀನ್ ಟಿ ಅಂಡ್ ಕ್ಯೂ. ಎಸ್ ಅನ್ನೋರು ಎಲ್ಲೋ ಕುತ್ಕೊಂತಾರೆ, ಗೊತ್ತಿಲ್ಲ ನಮಗೆ. ಎಸ್ ಇಲ್ಲಿ ಕುತ್ಕೊಬೋದು. ಎಸ್ ಇಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ ಟಿ ಮತ್ತು ಕ್ಯೂ ಅವರ ಅತ್ತ ಕುಂತಿರ್ತಾರೆ. ಟಿ ಇಲ್ಲಿ ಕುತ್ಕೊಬೋದು, ಕ್ಯೂ ಇಲ್ಲಿ ಕುತ್ಕೊಬೋದು, ಅಥವಾ ಕ್ಯೂ ಇಲ್ಲಿ ಕುತ್ಕೊಬೋದು, ಟಿ ಇಲ್ಲೂ ಕುತ್ಕೊಬೋದು. ಚಾನ್ಸಸ್ ಇದೆಯಾ? ಓಕೆ,
ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾರೆ, ಕ್ಯೂ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಈಗ ಫಾರ್ ಎಕ್ಸಾಂಪಲ್, ಈಗ ಆರ್ ಇಲ್ಲಿದ್ರೆ ಆರ್ನ ಲೆಫ್ಟಿಗೆ ಯಾರಿರಬೇಕು, ಈ ತರ ಪೊಸಿಷನ್ ಬರಿಬೇಕು. ಈ ತರ ಬರೆಯಕ್ಕೆ ನನಗೆ ಕ್ಯೂ ಇಲ್ಲಿ ಕೂತ್ಕೊಬೇಕಾ, ಇಲ್ಲಿ ಕೂತ್ಕೊಬೇಕಾ? ಕರೆಕ್ಟ್ ಆಗಿದೆಯಲ್ವಾ? ಹಾಗಾದ್ರೆ ಇಲ್ಲಿ ಯಾರು ಬರ್ತಾರೆ, ಆರ್ ಬರ್ತಾರಾ? ಓಕೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಿದ್ದಾರೆ, ಪಿ ಈಸ್ ಇಮಿಡಿಯೇಟ್ ಲೆಫ್ಟ್ ಟು ಟಿ. ಪಿ ಅನ್ನೋರು ಪಿ ಈಸ್ ಇಮಿಡಿಯೇಟ್ ಲೆಫ್ಟ್ ಟು ಟಿ ಅಂತೆ. ಈಗ ಟಿ ಇಲ್ಲಿದ್ದು ಲೆಫ್ಟಿಗೆ ಯಾರು ಇರ್ತಾರೆ, ಪಿ ಇರಬೇಕು. ಈ ಪೊಸಿಷನ್ ಬರೀತೀನಿ ಅಂದ್ರೆ ಎಲ್ಲಿ ಬರುತ್ತೆ, ಪಿ ಇಲ್ಲಿ ಬರುತ್ತಾ ಅಲ್ವನ್ರ? ಹಾಗಾದ್ರೆ ಹೂ ಈಸ್ ಇನ್ ದಿ ಮಿಡಲ್, ಯಾರಪ್ಪ ಮಿಡಲ್ ಅಲ್ಲಿರೋದು? ಎಸ್. ಓಕೆ, ರೈಟ್. ಆಪ್ಷನ್ ಎ, ಎಸ್. ಓಕೆ, ಇಲ್ಲಿ ನೋಡಿ, LMNOP ಎಂಬ 5 ಗೆಳೆಯರು ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಅಂದ್ರೆ ವೃತ್ತಾಕಾರದಲ್ಲಿ ಅಂದ್ರೆ ಏನು, ಒಂದು ಸರ್ಕ್ಯುಲರ್ ಟೇಬಲ್ ಅಲ್ಲಿ ಯಾರು ಕುಂತಿದ್ದಾರೆ, ಎಷ್ಟು ಜನ ಕುಂತಿದ್ದಾರೆ? 5 ಜನ. ಪ್ಲೇಸ್ ಮಾಡ್ಬಿಡೋಣ. ಒಬ್ರು ಇಲ್ಲಿ ಕುತ್ಕೊಂತಾರೆ, ಒಬ್ರು ಇಲ್ಲಿ ಕುತ್ಕೊಂತಾರೆ, ಇನ್ನೊಬ್ರು ಇಲ್ಲಿ, ಇಲ್ಲಿ. ಓಕೆನಾ? 5 ಜನ ಕುಂತಿದಾರಪ್ಪ ಇಲ್ಲಿ. ಓಕೆ. ನೆಕ್ಸ್ಟ್ ಏನ್ ಹೇಳ್ತೀರಾ, ಇದ್ದಕ್ಕಿದ್ದಂತೆ ಎನ್ನು ಪಿ ಐ ಎಡಕ್ಕೆ ಕುಂತ್ಕೊಂತಾನೆ. ಫಾರ್ ಎಕ್ಸಾಂಪಲ್, ಪಿ ಇಲ್ಲಿ ಕುಂತ್ಕೊಂಡಿದ್ದಾನೆ ಅಂದ್ರೆ ಪಿ ಎಡ ಯಾವುದು, ಈಸ್ಟ್ ವೆಸ್ಟ್? ವೆಸ್ಟಿಗೆ ಯಾರು ಕುತ್ಕೊಂತಾರೆ? ಎನ್. ಅಂದ್ರೆ ಇಲ್ಲಿ ಪಿ ಇಲ್ಲಿ ಕುತ್ಕೊಂಡ್ರೆ ಎಡಕ್ಕೆ ಎಲ್ಲಿ ಕುತ್ಕೊಂತಿದ್ದಾರೆ, ಪಿ ಇಲ್ಲಿ ಕುತ್ಕೊಂಡಿರ್ತಾನೆ. ಹಾಗಾದ್ರೆ ಎನ್ ಬಂದು ಇಲ್ಲಿ ಕುತ್ಕೊಂತಾರೆ. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಪಿ ಯು ಎನ್ನ ಎಡಕ್ಕೆ ಕುಂತ್ಕೊಂತಾರೆ. ಎಲ್ ಅವರು ಓ ಮತ್ತು ಪಿ ಯ ನಡುವೆ ಇರ್ತಾರೆ. ಎಲ್ ಅನ್ನೋರು ಏನ್ ಮಾಡ್ತಾರೆ, ಎಲ್ ಇಲ್ಲಿ ಕುಂತ್ಕೊಂಡ್ರೆ ಓ ಮತ್ತು ಪಿ ಯ ನಡುವೆ ಹಿಂಗೆ ಕುತ್ಕೊಂತಾರೆ. ಈಗ ನೋಡಿ, ಈಗ ಪಿ ಇಲ್ಲಿ ಕೊಟ್ಟಿದೀವಿ, ಹಾಗಾದ್ರೆ ಎಲ್ ಇಲ್ಲಿ ಬಂದು ಓ ಇಲ್ಲಿ ಬರ್ಬೇಕಲ್ವಾ? ಅದೇ ತಾನೇ ಚಾನ್ಸಸ್ ಇರೋದು. ಯಾಕೆ ನಡುವೆ ಬರಬೇಕು, ಮಿಡಲ್ ಅಲ್ಲಿ. ಈಗ ಎಲ್ಲೋ ಸೆಂಟ್ರಲ್ ಇರಬೇಕು, ಯಾರಿಗೆ? ಪಿಗೂ ಮತ್ತೆ ಓಗೆ ಸೆಂಟ್ರ್ ಇದಾರ. ಹಾಗಾದ್ರೆ ಎಲ್ಲಿ ಇಲ್ಲಿ ಕೂತ್ಕೊಂತಾರೆ. ಓಕೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಹಾಗಾದ್ರೆ ಎಮ್ ಮತ್ತು ಎಲ್ಲ ನಡುವೆ ಯಾರು ಕುಳಿತಿದ್ದಾರೆ? ಇಲ್ಲಿ ಯಾರು ಬಿಟ್ಟೋಗಿರೋದಪ್ಪ? ಕ್ವಶನ್ ನೋಡಿ, LMNOP ಎಲ್ಲಿದೆ, ಎಮ್ ಇಲ್ಲ ನಮ್ಮ ಹತ್ರ. ಹಾಗಾದ್ರೆ ಇಲ್ಲಿ ಯಾರು ಕುಂತಿದ್ದಾರೆ? MNOP 5 ಜನನು ಕುತ್ಕೊಂಡ್ರು. ಹಾಗಾದರೆ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ, ಹಾಗಾದರೆ ಎಮ್ನು ಮತ್ತು ಎಲ್ ನ ನಡುವೆ ಯಾರು ಕುಳಿತಿದ್ದಾರೆ? ಎಮ್ ಇಲ್ಲಿದ್ದಾರೆ, ಎಲ್ ಇದ್ದಾರೆ. ಅವ್ರ ಸೆಂಟ್ರಲ್ ಯಾರು ಕುಂತಿರೋದು? ಯಾರು? ಓ. ಹಾಗಾದ್ರೆ ಆಪ್ಷನ್ ನೋಡಿ, ಆಪ್ಷನ್ ಸಿ, ಓ. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, 6 ಫ್ರೆಂಡ್ಸ್ ABCDEF. ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ? 6 ಜನ ಫ್ರೆಂಡ್ಸ್ ಇರ್ತಾರೆ. ಆರ್ ಸಿಟ್ಟಿಂಗ್ ಇನ್ ಎ ರೋ ಫೇಸಿಂಗ್ ಈಸ್ಟ್. ಯಾವ ದಿಕ್ಕಿಗೆ ಫೇಸ್ ಮಾಡಿದಾರಂತೆ? ಯಾವ ದಿಕ್ಕಿಗೆ? ಈಸ್ಟ್ ದಿಕ್ಕಿಗೆ ಫೇಸ್ ಮಾಡಿದ್ದಾರೆ. ಓಕೆನಾ? ಹಾಗಾದರೆ ಸಿ ಈಸ್ ಬಿಟ್ವೀನ್ ಎ ಆ್ಯಂಡ್ ಇ. ಅಂದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಇಲ್ಲಿ ಸಿ ಇಲ್ಲಿ ಕೂತ್ಕೊಂಡ್ರೆ ಎ ಇಲ್ಲಿ ಕೂತ್ಕೊಬೇಕು, ಅಥವಾ ಇ ಇಲ್ಲಿ ಕೂತ್ಕೊಬೇಕು, ಅಥವಾ ಇ ಇಲ್ಲಿ ಕೂತ್ಕೊಬೇಕು, ಎ ಇಲ್ಲಿ ಕೂತ್ಕೊಬೋದು. ಚಾನ್ಸಸ್ ಇರೋದು ಇಷ್ಟೇ ತಾನೆ. ಇದು ಬಿಟ್ಟರೆ ಏನಾದ್ರು ಚಾನ್ಸಸ್ ಬೇರೆ ಇದೆಯಾ? ಓಕೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಿದ್ದಾರೆ, ಬಿ ಈಸ್ ಜಸ್ಟ್ ರೈಟ್ ಆಫ್ ಇ. ಬಿ ಅನ್ನೋರು ಏನಾಗ್ತಾರೆ, ಇ ಎಲ್ಲಿ ಕುಂತಿರ್ತಾರೆ, ಇ ಯ ಬಲಕ್ಕೆ ಕುಂತಿರ್ತಾರೆ. ಈಗ ಇ ಇಲ್ಲಿ ಕುಂತಿದ್ದಾರೆ ಅನ್ಕೊಳ್ಳೋಣ. ಫಸ್ಟು ಈ ಬಲ ಬರುತ್ತಾ? ಹಾಗಾದ್ರೆ ಈ ಬಲಕ್ಕೆ ಯಾರಿರೋದಂತೆ? ಈಗ ಇದಕ್ಕೆ ಬಲಕ್ಕೆ ಬರೋಕ್ಕಾಗುತ್ತಾ? ಚಾನ್ಸ್ ಇದೆಯಾ ಇದು? ಇಲ್ಲ, ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಇ ಬಿ ಈಸ್ ಜಸ್ಟ್ ರೈಟ್ ಟು ಇ ಬಟ್ ಲೆಫ್ಟ್ ಆಫ್ ಡಿ. ಹಾಗಾದ್ರೆ ಬಿ ಅನ್ನೋನು ಇಗೆ ಯಾರು ರೈಟ್ಗೆ ಇರ್ತಾನೆ, ಆಮೇಲೆ ತಿರ್ಗಾ ಏನಾಗ್ತಾನೆ, ಡಿಗೆ ಲೆಫ್ಟ್ ಇರ್ತಾನೆ. ಡಿ ಎಲ್ಲಿ ಬರ್ತಾರೆ? ಇಲ್ಲಿ ಬರ್ತಾನೆ. ಡಿ ಲೆಫ್ಟ್ ಬಂದ್ರ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ, ಎಫ್ ಈಸ್ ನಾಟ್ ಅಟ್ ದಿ ರೈಟ್ ಎಂಡ್. ಎಫ್ ಅನ್ನೋರು ಬಲಗಡೆ ಎಂಡಲ್ಲಿ ಕುಂತ್ಕೊಳಲ್ಲ. ನನಗೆ ಬಲ ಯಾವ್ದು, ಎಡ ಯಾವುದು? ಈಸ್ಟ್ ಡೈರೆಕ್ಷನ್. ಅಪ್ವರ್ಡ್ಸ್ ಹೋದ್ರೆ ಏನು? ಇದೇನಪ್ಪ ಇದು? ಬಲನ ಎಡನ? ಲೆಫ್ಟ್. ಇದು ಆಯ್ತಾ? ಹಾಗಾದ್ರೆ ರೈಟ್ ಎಂಡಲ್ಲಿ ಯಾರು ಕುತ್ಕೊಳಲ್ಲ? ಎಫ್ ಕುತ್ಕೊಳಲ್ಲ. ಹಾಗಾದ್ರೆ ಎಲ್ಲಿ ಕುತ್ಕೊಬೋದು? ಇಲ್ಲಿ ಕುತ್ಕೊಂತಾನೆ.
ಯಾಕೆಂದ್ರೆ ಇಲ್ಲೆಲ್ಲ ಪ್ಲೇಸ್ ಇಲ್ಲ ಸೆಂಟ್ರಲ್ ಅವ್ರಿಗೆ. ಹಾಗಾದ್ರೆ ನೆಕ್ಸ್ಟ್ ಹೂ ಈಸ್ ರೈಟ್ ಎಂಡ್, ಬಲಗಡೆ ಎಂಡಲ್ಲಿ ಯಾರು ಕುಂತಿದ್ದಾರೆ ಅಂತ ಕೇಳ್ತಿದ್ದಾರೆ. ಯಾರಪ್ಪ ಕುಂತಿರೋದು ರೈಟ್ ಎಂಡಲ್ಲಿ? ಯಾರು? ಡಿ ಕುಂತಿರ್ತಾರೆ. ಓಕೆ, ಇಲ್ಲಿ ನೋಡಿ ಈಸ್ಟ್ ಡೈರೆಕ್ಷನಿಗೆ ಫೇಸ್ ಮಾಡಿದ್ದಾರೆ ಅಂದಾಗ ನಾರ್ತ್ಗೆ ಹೋದ್ರೆ ಯಾವ ದಿಕ್ಕು? ಸಾರಿ, ರೈಟ್ ಲೆಫ್ಟ್? ನಾರ್ತ್ ನೋಡ್ತಾ ಇದೀವಿ ಅಂದ್ರೆ ಏನಪ್ಪ? ರೈಟ್ ನೋಡ್ತಾ ಇದೀವಿ ಅಂದ್ರೆ ಸಾರಿ, ಸೌತ್ ಅಂದ್ರೆ ರೈಟ್. ಓಕೆನಾ? ಗೊತ್ತಿರಬೇಕಾಗುತ್ತೆ ಇದು. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ ಎ ಬಿ ಸಿ ಡಿ ಇ ಎಫ್ ಆರ್ ಸಿಟ್ಟಿಂಗ್ ಇನ್ ದ ರೌಂಡ್ ಟೇಬಲ್ ಈಕ್ವಲಿ ಡಿಸ್ಟೆನ್ಸ್ ಆಗಿರುತ್ತೆ. ಒಂದು ಸರ್ಕ್ಯುಲರ್ ಟೇಬಲ್ ಅಲ್ಲಿ ಕುಂತ್ಕೊಂತಾರೆ. ಒಟ್ಟು ಎಷ್ಟು ಜನ ಇದಾರಂತಪ್ಪ? 6 ಜನ ಇರ್ತಾರಂತೆ. ಈಕ್ವಲ್ ಡಿಸ್ಟೆನ್ಸ್ ಓಕೆನಾ? ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಕುಂತಿದಾರಂತೆ. ಹಾಗಾದ್ರೆ ಎಫ್ ಈಸ್ ಸಿಟ್ಟಿಂಗ್ ಆಪೋಸಿಟ್ ಟು ಇ. ಎಫ್ ಅನ್ನೋರು ಏನ್ ಮಾಡ್ತಾರೆ? ಎಫ್ ಅನ್ನೋರು ಇಲ್ಲಿ ಕುಂತಿದ್ದಾರೆ ಅಂತ ಅನ್ಕೊಳ್ಳೋಣ. ಅವರ ಎದುರುಗಡೆ ಯಾರು ಇರ್ತಾರಂತಪ್ಪ? ಇ ಕುಂತ್ಕೊಂತಾರಂತೆ. ಓಕೆನಾ? ನೆಕ್ಸ್ಟ್ ಅಂಡ್ ಬಿಟ್ವೀನ್ ಎ ಅಂಡ್ ಡಿ, ಎಫ್ ಅನ್ನೋರು ಯಾರ ಮಧ್ಯೆ ಇರ್ತಾರಂತೆ? ಎ ಮತ್ತು ಡಿ. ನೋಡಿ, ಚಾನ್ಸಸ್ ಈ ತರ ಬಿಟ್ವೀನ್ ಹೇಳಿದಾಗ 2 ಇರುತ್ತೆ. ಓಕೆನಾ? ಎ ಮತ್ತು ಡಿ ಮತ್ತು ಎ 2 ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಸಿ ಈಸ್ ರೈಟ್ ಸೈಡ್ ಆಫ್ ಇ. ಸಿ ಅನ್ನೋರು ನೋಡಿ ಇ ಇಲ್ಲಿ ಕುಂತಿರ್ತಾನೆ ಅಂದ್ಕೊಳ್ಳೋಣ. ಇ ಇಲ್ಲಿ ಕೂತ್ಕೊಂಡಿದ್ರೆ ಸಿ ಈಸ್ ಸಿಟ್ಟಿಂಗ್ ರೈಟ್ ಟು ಇ. ಈಗ ಇ ಬಲಕ್ಕೆ ಯಾರು ಕುಂತಿರೋದು? ಸಿ. ಓಕೆನಾ? ಅಂಡ್ ಆಪೋಸಿಟ್ ಟು ಎ. ಈಗ ನೋಡಿ ಈ ಬರಿ, ಈಗ ನಮ್ಗೆ ಏನಾದ್ರು ಇ ಇಲ್ಲಿದೆಯಲ್ವನ್ರ? ಇ ಇಲ್ಲಿದೆಯಾ? ಹಾಗಾದ್ರೆ ನಾನು ಸಿ ಇಲ್ಲಿ ಬರಿಬೇಕಾ ಇಲ್ಲಿ ಬರಿಬೇಕಾ? ಈ ಕಡೆ ತಾನೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಸಿ ಈಸ್ ಸಿಟ್ಟಿಂಗ್ ರೈಟ್ ಟು ಇ ಅಂಡ್ ಆಪೋಸಿಟ್ ಟು ಎ. ಈಗ ಆಪೋಸಿಟ್ ಟು ಎ ಇಲ್ಲಿ ಬರ್ತಾನೆ ಎ. ಕರೆಕ್ಟ್ ಆಗಿದೆಯಲ್ವಾ? ಈಗ ಇವರು ಬೇಡ, ಬೇಕಾ? ಬೇಡ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಹೂ ಈಸ್ ನೈಬರ್ ಆಫ್ ಎ ಅಂತಿದ್ದಾರೆ. ಹಾಗಾದ್ರೆ ನೈಬರ್ಸ್ ಈಗ ಎ ಇದ್ದಾರೆ, ಯಾರು ಬಿಟ್ಟೋಗಿದ್ದಾರೆ? ಇನ್ನೊಬ್ರು ಅವ್ರು ಬರ್ದ್ಬಿಡೋಣ ಅಲ್ವಾ? ಎ ಬಿ ಸಿ ಡಿ ಇ ಎಫ್. ಹಾಗಾದ್ರೆ ಎ ಯ ನೈಬರ್ಸ್ ಯಾರು? ಅವರ ಅಕ್ಕಪಕ್ಕದ ಮನೆಯವರು ಯಾರು? ಬಿನು ಮತ್ತೆ ಎಫ್. ಆಪ್ಷನ್ ಡಿ, ಬಿ ಮತ್ತು ಎಫ್ ಅವರ ಅಕ್ಕಪಕ್ಕದವರು ನೈಬರ್ಸ್. ಓಕೆ, ರೈಟ್ ಡೌನ್. ಎ ಬಿ ಎಸ್ ಟಿ ಪಿ ಕ್ಯೂ ಆರ್ ಸಿಟ್ಟಿಂಗ್ ಇನ್ ಎ ರೋ. ಓಕೆನಾ? ಎಷ್ಟು ಜನ ಇದಾರಂತಪ್ಪ? 1 2 3 4 5 6. ಎಷ್ಟು ಜನ ಕುಂತಿದ್ದಾರೆ? 6 ಜನ ಇರ್ತಾರಂತೆ. ಅದರಲ್ಲಿ ಪಿ ಅಂಡ್ ಕ್ಯೂ ಆರ್ ಸಿಟ್ಟಿಂಗ್ ಅಟ್ ದಿ ಸೆಂಟರ್. ಪಿ ಮತ್ತು ಕ್ಯೂ ಏನಾಗಿದ್ದಾರೆ? ಸೆಂಟ್ರಲ್ ಇರ್ತಾರೆ. ಇಲ್ಲಿ ಪಿ ಇಲ್ಲಿ ಕುತ್ಕೊಬೋದು, ಇಲ್ಲಿ ಕ್ಯೂ ಕುತ್ಕೊಬೋದು, ಅಥವಾ ಇಲ್ಲಿ ಕ್ಯೂ ಕುತ್ಕೊಬೋದು, ಇಲ್ಲಿ ಪಿ ಕುತ್ಕೊಬೋದು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ? ವೈಲ್ ಎ ಅಂಡ್ ಟಿ ಆರ್ ಸಿಟ್ಟಿಂಗ್ ಅಟ್ ದಿ ಎಂಡಲ್ಲಿ ಇರ್ತಾರೆ. ಅಂತ ಎ ಇಲ್ಲಿ ಕುತ್ಕೊಂತಾರೆ, ಟಿ ಇಲ್ಲಿ ಕುತ್ಕೊಂತಾರೆ, ಅಥವಾ ಟಿ ಇಲ್ಲಿ ಕುತ್ಕೊಂತಾರೆ, ಎ ಇಲ್ಲಿ ಕುತ್ಕೊಂತಾರೆ. ಓಕೆನಾ? ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಇಫ್ ಬಿ ಸಿಟ್ಟಿಂಗ್ ರೈಟ್ ಟು ಎ, ಅಂದ್ರೆ ಎ ಎಲ್ಲಿ ಕುಂತಿರ್ತಾರೆ ಅವರ ಬಲಕ್ಕೆ ಯಾರು ಇರ್ತಾರಂತೆ? ಎ ಬಲಕ್ಕೆ ಬಿ ಇಲ್ಲಿ ಕುತ್ಕೊಂತಾರಂತೆ. ಹಾಗಾದ್ರೆ ಈ ಟಿನ ಎಡಕ್ಕೆ ಯಾರು ಕುಂತಿದ್ದಾರೆ? ಅದೇ ಕ್ವಶನ್. ಈಗ ಯಾರು ಬಿಟ್ಟೋಗಿರೋದು? ಇಲ್ಲಿ ಯಾರು ಬಿಟ್ಟೋಗಿರೋದು? ಎಸ್. ಟಿ ಎ ಎಡಕ್ಕೆ ಯಾರು ಇರೋದು? ಇಲ್ಲಿ ಇದು ಬೇಕಿಲ್ಲ ನಮಗೆ, ಇದು ನಮಗೆ ಕೊಟ್ಟಿಲ್ಲ ಕ್ಲಾರಿಟಿ, ಹಂಗೆ ಬಿಡಿ. ಹಾಗಾದ್ರೆ ಆನ್ಸರ್ ಏನು? ಆಪ್ಷನ್ ಸಿ, ಎಸ್. ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ ಪಿ ಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಆರ್ ಸಿಟ್ಟಿಂಗ್ ಆನ್ ದಿ ರೌಂಡ್ ಸರ್ಕಲ್ ಫೇಸಿಂಗ್ ಆನ್ ದಿ ಸೆಂಟರ್. ಅಂದ್ರೆ ಒಂದು ಸರ್ಕ್ಯುಲರ್ ಟೇಬಲ್ ಇರುತ್ತೆ, ಆ ಸರ್ಕ್ಯುಲರ್ ಟೇಬಲ್ ಅಲ್ಲಿ ಕುಂತ್ಕೊಂಡಿರ್ತಾನಂತೆ. ಎಷ್ಟು ಜನ ಇದಾರಪ್ಪ ಒಟ್ಟು? 7. 1 2 3 4 5 6 7. ಎಷ್ಟು ಜನ ಇದ್ದಾರೆ? 7 ಜನ ಕುಂತಿರ್ತಾರಂತೆ. 1 2 3
4 5 6 7 ಒಟ್ಟು 7 ಜನ ಕುಂತಿರ್ತಾರಂತೆ. ಅದಾದ್ಮೇಲೆ ಆರ್ ಈಸ್ ಥರ್ಡ್ ರೈಟ್ ಆಫ್ ವಿ. ಫಾರ್ ಎಕ್ಸಾಂಪಲ್ ವಿ ಇಲ್ಲಿ ಕುಂತ್ಕೊಂಡಿರ್ತಾರೆ ಅಂತ ನಾವು ಭಾವಿಸ್ತಿದ್ರೆ ವಿ ಇಲ್ಲಿಂದ ರೈಟ್ಗೆ ಆರ್ ಇರ್ತಾರಂತೆ. ರೈಟ್ ಯಾವುದು ಇದೇ ತಾನೇ ರೈಟು, ಅವರ ರೈಟ್ಗೆ 1 2 3. ಹಾಗಾದ್ರೆ ಯಾರು ಇಲ್ಲಿ ಬರೋದು ಆರ್. ಹಾಗಾದ್ರೆ ಆರ್ ಇಲ್ಲಿ ಕುಂತಿರ್ತಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ವಿ ಹೂ ಈಸ್ ಸೆಕೆಂಡ್ ರೈಟ್ ಆಫ್ ಪಿ. ಹಾಗಾದ್ರೆ ಪಿ ಎಲ್ಲಿ ಕುಂತಿರ್ತಾರೆ, ಅವರ ಬಲದಿಂದ ನೋಡಿದಾಗ ವಿ ಇಲ್ಲಿ ಬರ್ತಾರೆ ಅಂತ. ಈಗ ನೋಡಿ ಇಲ್ಲಿದ್ದಾರೆ, ಹಾಗಾದ್ರೆ ಎಡಕ್ಕೆ ಹೋದ್ರೆ ತಾನೇ ಸಿಗೋದು. ಎಡಕ್ಕೆ ಅಂದ್ರೆ ಇಲ್ಲಿ ಕೂತ್ಕೊಂಡಿರ್ತಾರ 1 2. ಹಾಗಾದ್ರೆ ರೈಟಿಗೆ ಇವರಿದ್ದಾರೆ, ಇದು ಲೆಫ್ಟ್. ಓಕೆ ನೋಡ್ರ ಸಿಕ್ತಾ. ನೆಕ್ಸ್ಟ್ ನೋಡಿ ಟಿ ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಕ್ಯೂ, ಹೂ ಈಸ್ ಸೆಕೆಂಡ್ ರೈಟ್ ಆಫ್ ಡಬ್ಲ್ಯೂ. ನೋಡಿ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಅದನ್ನ ಬಿಟ್ಬಿಡಿ ಆ ಸ್ಟೇಟ್ಮೆಂಟ್ನ, ಲಾಸ್ಟಿಗೆ ನೋಡೋಣ. ನೆಕ್ಸ್ಟ್ ಇದೆ ನೋಡಿ, ವಿ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ. ವಿ ಇಲ್ಲಿ ಕುಂತಿದ್ದಾನ, ಹಾಗಾದ್ರೆ ಇಲ್ಲಿ ಯಾರು ಕುತ್ಕೊಬೋದು, ಎಸ್ ಕುತ್ಕೊಬೋದು, ಇಲ್ಲಿ ಡಬ್ಲ್ಯೂ ಕುತ್ಕೊಬೋದು, ಅಥವಾ ಇಲ್ಲಿ ಡಬ್ಲ್ಯೂ ಕುತ್ಕೊಬೋದು, ಇಲ್ಲಿ ಎಸ್ ಕುತ್ಕೊಬೋದು. 2 ಚಾನ್ಸ್ ಇದೆ ಸಾಕು. ಇನ್ನು ರಿಮೈನಿಂಗ್ ಇವರು 2 ಜಾಗದಲ್ಲಿ ಯಾರು ಕುಂತ್ಕೊಂತಾರೆ, 3 ಜಾಗದಲ್ಲಿ ಯಾರು ಕುತ್ಕೊಂತಾರೆ ಅಂತ ನೋಡಬೇಕು. ಓಕೆ ಇಲ್ಲಿ ನೋಡಿ, ಟಿ ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಕ್ಯೂ, ಹೂ ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಕ್ಯೂ ಈಸ್ ಸೆಕೆಂಡ್ ಲೆಫ್ಟ್ ಆಫ್ ಡಬ್ಲ್ಯೂ. ಅಂದರೆ ಡಬ್ಲ್ಯೂ ಎಲ್ಲಿ ಕುಂತಿದ್ದಾರೆ ಕನ್ಫರ್ಮ್ ಮಾಡ್ಕೊಂಬಿಡಿ, ಯಾಕೆಂದ್ರೆ ಈಸಿ ಸಿಗುತ್ತೆ. ಡಬ್ಲ್ಯೂ ಇಂದ ಕ್ಯೂ ಏನಾಗಿದ್ದಾರೆ ಲೆಫ್ಟಿಗೆ, ಡಬ್ಲ್ಯೂ ಇಲ್ಲಿ ಕುಂತಿದ್ದಾನೆ ಅಂತ ಅಂತೀನಿ. ಡಬ್ಲ್ಯೂ ನೋಡೋಣ, ಡಬ್ಲ್ಯೂ ಇಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಲೆಫ್ಟಿಗೆ ಹೋಗ್ತೀನಿ ಅಂದರೆ ಇಲ್ಲಿ ಬರೋಕ್ಕಾಗುತ್ತಾ ಡಬ್ಲ್ಯೂ ಅವನು ಅಣ್ಣ. ಡಬ್ಲ್ಯೂ ಇಲ್ಲಿ ಕುಂತ್ಕೊಂಡ್ರೆ ಎಸ್ ಇಲ್ಲಿ ಕುತ್ಕೊಬೇಕು, ಎಸ್ ಇಲ್ಲಿ ಕುತ್ಕೊಂಡ್ರೆ ಡಬ್ಲ್ಯೂ ಇಲ್ಲಿ ಕುತ್ಕೊಬೇಕು. ಲೆಫ್ಟಿಗೆ ಅವನು 2 ಬರೋಕ್ಕಾಗುತ್ತಾ, ಹಾಗಾದ್ರೆ ಡಬ್ಲ್ಯೂ ಇಲ್ಲಿ ಕುತ್ಕೊಬೇಕು. ಈಗ ಇಲ್ಲಿ ಕುತ್ಕೊಬೇಕು, ಎಸ್ ಇಲ್ಲಿ ಬರಲ್ಲ, ಇಲ್ಲಿ ಎಸ್ ಬರ್ತಾರೆ. ಈಗ ಡಬ್ಲ್ಯೂ ಇಂದ ಲೆಫ್ಟ್ ಇಬ್ರು ಯಾರು ಹೋಗೋದು, ಇಲ್ಲಿ ಯಾರಪ್ಪ ಕ್ಯೂ. ಅದೇ ಥರ ಕ್ಯೂ ಇಂದ ಲೆಫ್ಟಿಗೆ ಯಾರು ಇರೋದು ಟಿ, ಕ್ಯೂ ಇಂದ ಲೆಫ್ಟ್ಗೆ ಯಾರು ಇರೋದು ಟಿ. ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಿದ್ರೆ, ಹೂ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಆರ್ ಇಲ್ಲಿದ್ದಾರೆ ಅಂದರೆ ಅವ್ರನ್ನ ಲೆಫ್ಟಿಗೆ ಯಾರಿರೋದು, ಲೆಫ್ಟ್ ನೋಡಿ ಹಿಂಗೆ ಹೋಗ್ತಾ ಇದೆ ಅಂದರೆ ಯಾರಿದ್ದಾರೆ ಟಿ. ಆಪ್ಷನ್ ಬಿ. ಓಕೆ ರೈಟ್.